ಎಷ್ಟೋ ಜನಕ್ಕೆ ಅದನ್ನ ಹೆಂಗ್ ಡೌನ್ಲೋಡ್ ಮಾಡಬೇಕು, ಯಾವ ರೀತಿ ಅದನ್ನ ಸೆಟ್ಟಿಂಗ್ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾನು ಇಲ್ಲಿ ಸ್ಕ್ರೀನ್ ವಿಡಿಯೋ, ನಿಮ್ಮ ಮೊಬೈಲ್ ಸ್ಕ್ರೀನ್ ವಿಡಿಯೋ ಮಾಡ್ಕೊಂಡು ನೋಡಿ, ಈಗ ಸ್ಟಾರ್ಟ್ ಆಗಿದೆಲ್ಲ ಈಗ. ಓಕೆ ಸ್ನೇಹಿತರೆ ನೋಡಿ, ಮೊದಲನೇದಾಗಿ ಪ್ಲೇ ಸ್ಟೋರ್ಗೆ ಹೋಗ್ಬೇಕು. ನೀವೆಲ್ಲರೂ ಮೊಬೈಲಲ್ಲಿ ಪ್ಲೇ ಸ್ಟೋರ್ ಇರುತ್ತೆ, ಆ ಪ್ಲೇ ಸ್ಟೋರ್ಗೆ ಹೋಗಿ ಈ ರೀತಿ ನಿಮಗೆ ಯೂಶುವಲ್ ಆಗಿ ಕಾಣುತ್ತೆ. ಇಲ್ಲಿ ಸರ್ಚಿಂಗ್ ಬಾರ್ಗೆ ಹೋಗಿ ಇಲ್ಲೋಗ್ಬಿಟ್ಟು ಟೌನರ್ ಅಂತ ಹಾಕಿ, TOWNER ಹಿಂಗೆ ಹಾಕ್ತಿದ್ದಂಗೆನೆ ಇಲ್ಲಿ ಮೇಲ್ಗಡೆ ಏನು ಕಾಣಿಸ್ತಾ ಇದೆಯಲ್ಲ, ಟೌನರ್ ಟ್ಯಾಕ್ಸಿ ಡ್ರೈವರ್ ಆ್ಯಪ್ ಅಂತ, ಇದನ್ನ ಟಚ್ ಮಾಡಿ. ನೋಡಿ ಈ ಥರ ಗ್ರೀನ್ ಕಲರ್ದು ಇಲ್ಲಿದೆ, ಇದನ್ನ ಟಚ್ ಮಾಡಬೇಕು. ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಫಸ್ಟ್. ಇಂಟರ್ನೆಟ್ ಆನ್ ಇದೆಯಲ್ಲ ಸರ್, ವೈಫೈ ಕನೆಕ್ಟ್ ಮಾಡಿದಿರಾ? ಓಕೆ ಆಯ್ತು, ಫಾಸ್ಟ್ ಆಯ್ತು. ನೋಡಿ ಟೋಟಲ್ ಆಗಿ ಇದು 45 MB ಇರುತ್ತೆ, 45.6 MB ಇದೆ ಈಗ, 63 MB. ಈ ರೀತಿ ಇನ್ಸ್ಟಾಲ್ ಆದ ತಕ್ಷಣ ನಿಮಗೆ ಯೂಶುವಲ್ ಆಗಿ ಓಪನ್ ಅಂತ ಕೇಳುತ್ತೆ. ನೋಡಿ ಎಲ್ರಿಗೂ ಕಾಮನ್ ಆಗಿ ಈ ತರ ಓಪನ್ ಅಂತ ಬರುತ್ತೆ. ಹಿಂಗೆ ಓಪನ್ ಮಾಡಿದ ತಕ್ಷಣ ನೋಡಿ ಅಲೋ ಕೊಡಿ ಇಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಇದನ್ನು ಕೂಡ ಅಲೋ ಕೊಡಬೇಕು. ನೋಡಿ ಈ ರೀತಿ ಪೇಜ್ ಬರುತ್ತೆ. ಮತ್ತೆ ಇಲ್ಲಿ ವೈಲ್ ಯೂಸಿಂಗ್ ದ ಆಪ್ ಅಂತ ಇದೆಯಲ್ಲ, ಇದನ್ನ ಆನ್ ಮಾಡ್ಕೋಬೇಕು. ಇಲ್ಲಿ ಆಲ್ ಟೈಮ್ ಅಂತ ಬರುತ್ತೆ, ಇದನ್ನ ಆನ್ ಮಾಡಿ. ನಂತರ ಒಂದ್ಸಲ ಬ್ಯಾಕ್ ಕೊಡಿರಿ. ಮೇಲ್ಗಡೆ ಇಲ್ಲೊಂದು ಆಪ್ಷನ್ ಇದೆ, ಇಲ್ಲಿ ಬ್ಯಾಕ್ ಬಟನ್, ಇದನ್ನ ಟಚ್ ಮಾಡಿ. ನೋಡಿ ಈ ರೀತಿ ಪೇಜ್ ಬರುತ್ತೆ. ಇದ್ರ ಜೊತೆಗೆ ನೀವೇನ್ ಮಾಡಬೇಕು ಅಂದ್ರೆ ಮೇನ್ ಮೆನು ಹೊತ್ಬಿಟ್ಟು ಈ ಅಪ್ಲಿಕೇಶನ್ ಎಲ್ಲಿದೆಯಲ್ವಾ, ನೋಡ್ರಿ ಇಲ್ಲಿದೆ ಅಪ್ಲಿಕೇಶನ್, ಹಿಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಆಪ್ ಇನ್ಫೋ ಅಂತ ಹೋಗಿ ಇಲ್ಲಿ ನಿಮ್ಗೆ ನೋಡಿ ಪಾಸ್ ಆಪ್ ಆಕ್ಟಿವಿಟಿ ಇಫ್ ಅನ್ಯೂಸ್ ಅಂತ, ಇದು ಆನ್ ಅಲ್ಲಿ ರೆಗ್ಯುಲರ್ ಆಗಿ ಎಲ್ಲಾ ಮೊಬೈಲ್ ಅಲ್ಲಿ ಇರುತ್ತೆ. ಇದನ್ನ ನೀವೇನ್ ಮಾಡಬೇಕು, ಆಫ್ ಮಾಡಬೇಕು. ಅದಾದ್ಮೇಲೆ ಇಲ್ಲಿ ಬ್ಯಾಟ್ರಿ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಬ್ಯಾಟ್ರಿ ಯೂಸೇಜ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಅಲೋ ಬ್ಯಾಕ್ ಗ್ರೌಂಡ್ ಆಕ್ಟಿವಿಟಿ ಅಂತ ಇರುತ್ತಲ್ಲ, ಇದನ್ನ ಟಚ್ ಮಾಡಿ, ಇಲ್ಲಿ ಅಲೋ ಕೊಡಿ. ಸೊ ಮೊದಲನೇದು ಇದೇ ರೀತಿಯಾಗಿ ಇಷ್ಟು ಸೆಟ್ಟಿಂಗ್ ನ ನೀವು ಮೊಬೈಲ್ ಆ ಒಂದು ಅಪ್ಲಿಕೇಶನ್ ನ ರೆಡಿ ಮಾಡ್ಕೋಬೇಕು.